ನನ್ನ ಟೆರೆಸ್ ಗಾರ್ಡನಿಂಗ್ಗೆ ಸ್ವಾಗತ. ನಾನು ಕುಂಬಳಕಾಯಿ ಬೀಜವನ್ನ ಪಾಟ್ನಲ್ಲಿ ಹಾಕಿದ್ದೆ. ಪಾಟಲ್ಲಿ ಅದು ಬೆಳೆದು 3 ತಿಂಗಳಾದ್ಮೇಲೆ ಈ ತರ ಬೆಳೆದಿದೆ ನೋಡಿ. ಈಗ ಹಬ್ಬಿಸಿದೀನಿ. ಇದು ತುಂಬಾ ಕಾಯಿ ಹೂ ಬಿಡ್ತಾ ಇತ್ತು. ಅದರಲ್ಲಿ ಪಾಲಿನೇಷನ್ ಆದ್ರೆ ಮಾತ್ರ ಅದು ಕಾಯಿ ಉಳ್ಕೊಳ್ಳುತ್ತೆ, ಇಲ್ದಿದ್ರೆ ಎಲ್ಲ ಕಾಯಿ ಹೂವು ಎಲ್ಲ ಉದ್ರೋಗ್ಬಿಡುತ್ತೆ. ಈಗ ಇದು ಬೆಳೆದು ದೊಡ್ಡದಾಗಿದೆ. ನಾನಿವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಕುಂಬಳಕಾಯಿನ. ನೋಡಿ, ಕುಂಬಳಕಾಯಿ ಪಾಟಲ್ಲಿ ಬೆಳೆಸಿರೋದು ಎಷ್ಟು ಚೆನ್ನಾಗಿ ಎಷ್ಟು ದಪ್ಪ ಆಗಿದೆ. ಇದೇನಾದ್ರು ನೆಲದಲ್ಲಿ ಇದ್ದಿದ್ರೆ ಇದರ 2ರಷ್ಟು 3 ಪಟ್ಟು ದೊಡ್ಡದಾಗ್ತಾ ಇತ್ತು. ಪಾಟಲ್ಲಿರೋದ್ರಿಂದ ಇಷ್ಟು ದಪ್ಪ ಆಗಿದೆ, ಚೆನ್ನಾಗಿ ಬಲ್ತಿದೆ. ಇವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ. ಮತ್ತೆ ಹಾಗೆ ಇನ್ನೂ ಒಂದು ಕಾಯಿ ಇದೆ, ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ. ಈ 2 ಕುಂಬಳಕಾಯಿ ನನಗೆ ಟೆರೆಸ್ ಗಾರ್ಡನ್ ಅಲ್ಲಿ ಸಿಕ್ಕಿದೆ. ತುಂಬಾ ರಿಚ್ ಆದ ಒಂದು ತರಕಾರಿ ಅಂತ ಹೇಳ್ತಾರೆ, ಯಾಕಂದ್ರೆ ಇದರಲ್ಲಿ ಹಲವಾರು ಪೋಷಕಾಂಶಗಳು ಇದೆ. ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಶರೀರದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ನ ನಿಯಂತ್ರಿಸುತ್ತೆ. ಎ ವಿಟಮಿನ್ ಇರೋದ್ರಿಂದ ಇದು ಕಣ್ಣಿಗೆ ಉತ್ತಮವಾದ ಆಹಾರ ಅಂತ ಹೇಳ್ತಾರೆ. ಆಮೇಲೆ ಇದು ಹಾರ್ಟ್ಗೂ ಕೂಡ ಉತ್ತಮವಾದ ಆಹಾರ, ಹಾರ್ಟಿನ ಒಂದು ಆರೋಗ್ಯವನ್ನು ಕೂಡ ಸಂರಕ್ಷಣೆ ಮಾಡುತ್ತೆ. ಮತ್ತೆ ಇದರಲ್ಲಿರೋ ಬೀಜಗಳು, ಈ ಪಂಪ್ಕಿನ್ ಸೀಡ್ಸ್ ನ ತಿನ್ನೋದ್ರಿಂದ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇದರಲ್ಲಿ ಫೈಬರ್ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಇದರಲ್ಲಿ ಪಲ್ಯ ಮತ್ತೆ ಸಾಂಬಾರು ಎಲ್ಲಾನು ತಯಾರು ಮಾಡ್ತಾರೆ. ಇದು ಅಕ್ಕಿ ರೊಟ್ಟಿ, ಚಪಾತಿ, ದೋಸೆಗೆ ಇದರ ಪಲ್ಯ ಮಾಡಿಸಿದಂತ ಒಂದು ಪರ್ಫೆಕ್ಟ್ ಆದ ಕಾಂಬಿನೇಷನ್. ತುಂಬಾ ಚೆನ್ನಾಗಿರುತ್ತೆ. ಸಿಹಿ ಕುಂಬಳ ಇದು ನೋಡಿ.